ಇಲ್ಲಿ ಯಾರು ಸುಳ್ಳುಗಾರರು? ಇಲ್ಲೊಂದು ಕತೆ ಇದೆ ನೋಡಿ. ಒಂದು 4-5 ದಿನದಿಂದ ಧರ್ಮಸ್ಥಳ ಕೇಸಲ್ಲಿ ಏನೇನಾಗ್ತಿದೆ ಅಂತ ತುಂಬಾ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ ಪ್ರತಿಯೊಂದು. ಅಂಡ್ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್. ಸಮೀರ್ ಅವರೇ, ಅದು ಗಿಳಿಯಲ್ಲ, ಗಿಳಿಯಾರ್, ವಸಂತ್ ಗಿಳಿಯಾರ್. ಅದೊಂದು ಸರ್ನೇಮ್ ಇರುತ್ತೆ, ಅದಕ್ಕೆ ಧಕ್ಕೆ ತರಬೇಡಿ ನೀವು. ಕನ್ನಡ ಮಾತಾಡಿ. ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತೋಗಿದ್ದು ಅಂತ ಹೇಳ್ತಾನೆ. ಈ ವಿಡಿಯೋ 4.6 lakhs ವ್ಯೂಸ್ 8 days ಆಗೋ ಹಾಕಿರ್ತಾರೆ, ಜ್ಞಾಪಕಟ್ಕೊಳ್ಳಿ. ಇದು ಮಾಡ್ತಾರೆ, ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತೋಗ್ಬಿಡ್ತಾರೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡದ್ದು ನಿಮ್ಗೆ ಯಾರು ಹೇಳಿದ್ದು? ಗರ್ಭಕೋಶದ ಕ್ಯಾನ್ಸರ್ ಇತ್ತು, ವಿಪರೀತವಾದ ನೋವು. ಅವರು ಪ್ರತಿದಿನ ಇದೇ ವಿಡಿಯೋ ಮೇಲೆ ಸಮೀರ್ ಅವ್ರು ಮಾತಾಡಿರೋದು ಅರ್ಥ ಆಯ್ತು ಅನ್ಸುತ್ತಾ? ಇಲ್ಲಿ ಯಾರು ಈಗ ಇನ್ನೊಂದು ವಿಡಿಯೋ ತೋರಿಸ್ತೀನಿ. 11K ವ್ಯೂಸ್ ಒನ್ ಡೇ ಆಗೋ ಪೋಸ್ಟ್ ಮಾಡಿರೋಂಥದ್ದು ನೋಡಿ. ಮಾಡ್ಕೊಂಡು ಅವರ ಸತ್ತೋಗ್ಬಿಡ್ತಾರೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡದ್ದು ನಿಮ್ಗೆ ಯಾರು ಹೇಳಿದ್ದು? ನೀವೇ ಹೇಳಿದ್ರಲ್ಲ ಸರ್, ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ, ವಾರಿಜ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ಮೇಡಮ್, ವಾರಿಜ ಕುಟುಂಬದವರು ಹೇಳಿದ್ದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು. ಕೇಳಿ, ಗರ್ಭಕೋಶದ ಕ್ಯಾನ್ಸರ್ ಇತ್ತು, ವಿಪರೀತವಾದ ನೋವು. ಏಷ್ಯಾ ನೆಕ್ಸ್ಟ್ ಸುವರ್ಣ ನ್ಯೂಸ್ ಅಜಿತ್ ಹನುಮಂತರವರೇ, ರವಿ ಪೂಜಾರಿ ಅಂತ ಅವ್ರ ಹೆಸರು ಹೇಳ್ತಾರೆ. ಈ ಕಡೆ ಕೊನೆಗೆ ಕ್ಯಾನ್ಸರ್ ಅನ್ನೋ ಹೆಸರು ಇಬ್ಬರವರೆಗೂ 13 ಸೆಕೆಂಡ್ ಏನಾಗಿದೆ, ಏನು ಡಿಲೀಟ್ ಮಾಡಿದ್ದೀರಾ? ಯಾಕೆ ಈ ತರ ಜನರಿಗೆ ನೀವು ಲೈವ್ ಶೋಲನ್ನು ಕೂಡ ಈ ತರ ಎಡಿಟ್ ಮಾಡಿಬಿಡ್ತಾ ಇದ್ದೀರಾ? ಹೇಗೆ ನಿಮ್ಮನ್ನ ನಂಬೋದು? MD ಸಮೀರ್ ಅವರೇ, ನೀವು ಇವೆಲ್ಲ ನೋಡ್ಬಿಟ್ಟು ವಿಡಿಯೋ ಬಿಡಬೇಕಾಗಿತ್ತು. ಅಷ್ಟೊಂದು ನೋಡ್ತೀನಿ ಅಂತ ಹೇಳ್ತಿರಲ್ಲ, ಇದೊಂದು ನೋಡೋದಕ್ಕೆ ಏನಾಗಿತ್ತು ನಿಮಗೆ? ಯಾರು ಸರಿ ಯಾರು ತಪ್ಪು? ಎರಡೆರಡು ವಿಡಿಯೋ ಯಾಕೆ ಬೇಕಿತ್ತು? ನೋಡ್ಕೊಂಡು ವಿಡಿಯೋ ಚೆಕ್ ಮಾಡಿ. ಥ್ಯಾಂಕ್ ಯು.